ಈಗ ಉಗ್ರರನ್ನ ಸದೆ ಬಡಿಯೋದಕ್ಕೆ ಆಪರೇಷನ್ ಕೆಲ್ಲಾರ್ ಕಾರ್ಯಾಚರಣೆಯನ್ನ ನಿನ್ನೆ ನಡೆಸಲಾಯಿತು. 3 ಪಡೆಗಳಿಂದ ಟ್ರಾಲ್ನಲ್ಲಿ ರೋಚಕ ಸಂಘರ್ಷ ಆಗುತ್ತೆ, ಕಾರ್ಯಾಚರಣೆ ಆಗುತ್ತೆ. ಸಿಆರ್ಪಿಎಫ್ ಇರುತ್ತೆ, ರಾಷ್ಟ್ರೀಯ ರೈಫಲ್ಸ್ ಮತ್ತು ಜಮ್ಮು ಕಾಶ್ಮೀರದ ಎಸ್ಒಜಿ ತಂಡ ಕೂಡ ಆ ಕಾರ್ಯಾಚರಣೆಯಲ್ಲಿ ತೊಡಗಿದೆ. 3 ಪಡೆಗಳಿಂದ ಉಗ್ರರಿಗಾಗಿ ಈ ಜಂಟಿ ಕಾರ್ಯಾಚರಣೆ ನಡೆಯುತ್ತೆ. ಸುಮಾರು 11 ಗಂಟೆಯ ಕಾರ್ಯಾಚರಣೆಯಾಗುತ್ತೆ. 3 ಉಗ್ರರನ್ನ ಭದ್ರತಾ ಪಡೆಗಳು ಹೊಡೆದುರುಳಿಸ್ತಾರೆ. ವಾನಿ ಅನ್ನುವಂತಹ ಉಗ್ರ ಕೊನೆಯದಾಗಿ ಏನು ಉಳ್ಕೊಂಡಿರ್ತಾನಲ್ಲ, ಸೊ ಆತನ ಜೊತೆ ಕುಟುಂಬಸ್ಥರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತಾರೆ. ಆತನಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಆಗುತ್ತೆ. ಆತನಿಗೆ ನೀ ಹೊರಗಡೆ ಬಂದ್ರೆ ನಿನ್ನ ಮನೆಯವ್ರಿಗೂ ಏನೂ ಮಾಡಲ್ಲ, ನಿನ್ಗೇನೂ ಮಾಡಲ್ಲ, ವಿಚಾರಣೆ ಮಾಡ್ತೀವಿ ಅನ್ನುವಂತ ಮಾತನ್ನ ಆಡ್ತಾರೆ. ಸೊ ಎಷ್ಟೇ ಹೇಳಿದ್ರು ಕೂಡ ಆತ ಕನ್ವಿನ್ಸ್ ಆಗುವಂತಹ ಲಕ್ಷಣ ಕಂಡು ಬರಲ್ಲ. ಬರ್ಲಿ ಸೇನೆ, ಆಮೇಲೆ ನೋಡ್ಕೊಳ್ತೀನಿ ನಾನು ಅಂತ ಅದ್ರಲ್ಲೇ ಆ ವಿಡಿಯೋದಲ್ಲೇ ಆತ ಹೇಳ್ತಾನೆ. ಇನ್ನು ಸದ್ಯಕ್ಕೆ ನೀವು 2 ವಿಜುವಲ್ ಅನ್ನ ಗಮನಿಸ್ತಾ ಇದ್ದೀರಿ. ಒಂದು, ನಿನ್ನೆ ಪಹಲ್ಗಾಮ್ನ ಟ್ರಾಲ್ ಅನ್ನೋ ಗ್ರಾಮ ಏನಿದೆ, ಆ ಟ್ರಾಲ್ ಗ್ರಾಮದಲ್ಲಿ ಉಗ್ರರು ಅಡಗಿ ಕೂತಿದ್ದಂತಹ ಮನೆ ಅದು. ನಮ್ಮ ಪ್ರತಿನಿಧಿ ಜಗದೀಶ್ ನಿಮಗೆ ತೋರಿಸ್ತಾ ಇದ್ದಾರಲ್ಲ, ಯೆಲ್ಲೋ ಕಲರ್ ಕಿಟಕಿ ಇರುವಂತಹ ಗ್ರೀನ್ ಕಲರ್ ಗಾಜು ಪುಡಿ ಪುಡಿಯಾಗಿ ಬಿದ್ದಿದೆಯಲ್ಲ, ಸೊ ಆ ಮನೆ ಉಗ್ರರು ಅಡಗಿ ಕೂತಂತಹ ಮನೆ. ಅದರಲ್ಲಿ 3 ಜನ ಉಗ್ರರು ಅಡಗಿ ಕೂತಿರ್ತಾರೆ. 11 ಗಂಟೆಯ ಕಾರ್ಯಾಚರಣೆಯಾಗುತ್ತೆ. ಈ ಕಾರ್ಯಾಚರಣೆಯನ್ನ ನಡೆಸಿದ್ದು 3 ತಂಡಗಳು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಬೆಳಗ್ಗೆಯಿಂದಲೂ ಕೂಡ ನೀವು ಆ ಗ್ರಾಮದಲ್ಲಿ ಇರ್ತೀರಿ. ಬೆಳಗ್ಗೆಯಿಂದ ಸಂಜೆವರೆಗೂ, ಮಧ್ಯಾಹ್ನದ ನಂತರವರೆಗೂ ಕೂಡ ಆ ಆಪರೇಷನ್ ಆಗುತ್ತೆ. ನಿಮ್ಮ ಎದುರುಗಡೆನೆ ಸೇನಾ ವಾಹನ ಹೋಗ್ತಾ ಇರುತ್ತೆ, ಸಿಆರ್ಪಿಎಫ್ ವಾಹನ ಹೋಗ್ತಾ ಇರುತ್ತೆ, ಬಟಾಲಿಯನ್ಸ್ಗಳು ಹೋಗ್ತಾ ಇರ್ತಾರೆ. ಸೊ ಇದೆಲ್ಲ ನೋಡಿ ಎಷ್ಟು ಜನರ ಕಾರ್ಯಾಚರಣೆ ಇದು ಆಗಿತ್ತು? ಈ 3 ತಂಡಗಳು ಏನಿದ್ರಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರಲ್ಲ, ಯಾರ್ಯಾರು ಯಾವ್ಯಾವ ಪಾತ್ರವನ್ನ ವಹಿಸಿದ್ರು? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ, ಒಂದು ಉಗ್ರರ ಚಟುವಟಿಕೆ ಮತ್ತೆ ಉಗ್ರರನ್ನ ಸೆರೆಬಡಿಬೇಕು ಅಂತಂದ್ರೆ ಆ ಒಂದು ಆಪರೇಷನ್ ಹೇಗಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ನನಗೂ ಸಹಿತ ಇತ್ತು. ಆ ಕಾರಣಕ್ಕಾಗಿ ಆ ಒಂದು ಗ್ರೌಂಡ್ಗೆ ಹೋಗಿ, ಟ್ರಾಲ್ ಅನ್ನುವಂತಹ ಗ್ರಾಮಕ್ಕೆ ಹೋಗಿ ಆ ಸಂಪೂರ್ಣ ಆಪರೇಷನ್ ಇನ್ಫಾರ್ಮೇಶನ್ ಕನ್ನಡಿಗರ ಮುಂದೆ ಇಡಬೇಕು ಅನ್ನುವಂತಹ ಕಾರಣಕ್ಕಾಗಿ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತು. ಹೇಗಿರುತ್ತೆ ಆಪರೇಷನ್ ಅಂದ್ರೆ, ಫಸ್ಟ್ ಇಂಟೆಲಿಜೆನ್ಸ್ ಇಂದ ಮಾಹಿತಿ ಬರುತ್ತೆ. ಆ ಇಂಟೆಲಿಜೆನ್ಸ್ ಇಂದ ಮಾಹಿತಿ ಅಂದ್ರೆ ಯಾವ ಗ್ರಾಮದಲ್ಲಿ ಎಷ್ಟೊತ್ತಿಗೆ ಏನಂದ್ರೆ ಉಗ್ರರು ಎಂಟ್ರಿನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬರುತ್ತೆ. ಆ ಆಧಾರದ ಮೇಲೆ ಬೆಳಗಿನ ಜಾವ 3 ಗಂಟೆಗೆ ಬರೋಬ್ಬರಿ 650ಕ್ಕೂ ಹೆಚ್ಚು ಸೇನೆ ಆ ಒಂದು ಗ್ರಾಮಕ್ಕೆ ಎಂಟ್ರಿ ಕೊಡುತ್ತೆ. ಅಂದ್ರೆ ಪ್ರತಿ ಹಂತದಲ್ಲೂ ಸಹಿತ ಗಂಟೆಗೂ ಸಹಿತ ಸೇನೆಯ ಏನಂದ್ರೆ ಬಲ ಹೆಚ್ಚಾಗ್ತಾ ಹೋಗುತ್ತೆ, ಅಂದ್ರೆ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಮೊದಲು ಎಂಟ್ರಿನ ಕೊಡುವಂತದ್ದು ಸಿಆರ್ಪಿಎಫ್. ಆ ಸಿಆರ್ಪಿಎಫ್ ಬಂದು ಆ 2 ಮನೆಗಳು, ಉಗ್ರ ನೆಲೆ ಇತ್ತಿರಲ್ಲ, ಆ 2 ಮನೆಗಳಲ್ಲಿ ಮಧ್ಯರಾತ್ರಿ ಇಡೀ ಕತ್ತಲೆಯಲ್ಲಿ ಆ ಒಂದು ಇಡೀ ಮನೆಯನ್ನ ಬರೋಬ್ಬರಿ 200 ಸಿಆರ್ಪಿಎಫ್ ನ ಬೆಟಾಲಿಯನ್ ನಂಬರ್ 10 ಆ ಒಂದು ಸೇನೆ ಸಂಪೂರ್ಣವಾಗಿ ಸುತ್ತುವರಿದು ಅಲ್ಲಿರುವಂತಹ ಲೋಕಲ್ ಏಡ್ಸ್ ಯಾರಿದಾರಲ್ಲ ಅವ್ರನ್ನ ಹೊರಗಡೆ ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ, ಅಂದ್ರೆ ಮನೆಯಲ್ಲಿರುವಂತವ್ರನ್ನ. ಅದಾದ್ಮೇಲೆ ಎಂಟ್ರಿಯನ್ನ ಕೊಡುವಂತದ್ದು ರಾಷ್ಟ್ರೀಯ ರೈಫಲ್ಸ್ ನ ಬರೋಬ್ಬರಿ 250ಕ್ಕೂ ಹೆಚ್ಚು ಜನ ಏನಂದ್ರೆ ಎಂಟ್ರಿಯನ್ನ ಕೊಡ್ತಾರೆ, ಸೈನಿಕರ ಎಂಟ್ರಿಯನ್ನ ಕೊಡ್ತಾರೆ. ಅವರು ಸಿಆರ್ಪಿಎಫ್ ನ ಮುಂದುವರಿದ ಭಾಗ, ಅಂದ್ರೆ ಸಿಆರ್ಪಿಎಫ್ ಬಾರ್ಡರ್ ನಿಂತ್ಕೊಂಡ್ರೆ 2ನೇ ಹಂತದಲ್ಲಿ ಅಂದ್ರೆ ಮುಂದಿನ ಭಾಗದಲ್ಲಿ ನಿಂತ್ಕೊಳ್ಳುವಂತದ್ದು ರಾಷ್ಟ್ರೀಯ ರೈಫಲ್ಸ್. ಯಾವ ರೀತಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾರ ಮುಲಾಜಿಲ್ಲದೆ ಕಾರ್ಯಾಚರಣೆ ಮಾಡುವಂತಹ ಏನಂದ್ರೆ ಸೇನೆಯ ತಂಡ ಅದು, ಬೆಟಾಲಿಯನ್ ಅದು. ಆ ಒಂದು ತಂಡ ಎಂಟ್ರಿಯನ್ನು ಕೊಡುತ್ತೆ. ಅದಾದ್ಮೇಲೆ ಕನ್ವಿನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಫಸ್ಟ್ ಏನಂದ್ರೆ ಕನ್ವಿನ್ಸ್ ಮಾಡಿ ಅಂತಿಮವಾಗಿ ಎಂಟ್ರಿಯನ್ನು ಕೊಡುವಂತದ್ದು ಸ್ಪೆಷಲ್ ಆಪರೇಷನ್ ಗ್ರೂಪ್. ಈ ಸ್ಪೆಷಲ್ ಆಪರೇಷನ್ ಗ್ರೂಪ್ ನ ವಿಶೇಷ ನಿಮಗೆ ತಿಳ್ಕೊಳ್ಳಬೇಕು ಏನೋ ಸಭಾ. ಕಾರಣ ಏನು ಅಂತಂದ್ರೆ, ಈ ಒಂದು ಸ್ಪೆಷಲ್ ಆಪರೇಷನ್ ಟೆರರಿಸ್ಟ್ಗಳಿಗೋಸ್ಕರ ಅಂತಾನೆ, ವಿಶೇಷ ಕಾರ್ಯಾಚರಣೆಗಂತಾನೆ ಜಮ್ಮು ಕಾಶ್ಮೀರದಲ್ಲಿ ರೆಡಿ ಮಾಡಿರ್ತಕ್ಕಂತಹ ಒಂದು ಗ್ರೂಪ್ ಅದು. ಆ ಒಂದು ಗ್ರೂಪ್ ನಲ್ಲಿ ಸೆಲೆಕ್ಟ್ ಆಗುವಂತಹ ವ್ಯಕ್ತಿಗಳಿದಾರಲ್ಲ, ಬರೋಬ್ಬರಿ 1 ಲಕ್ಷ ಜಮ್ಮು ಕಾಶ್ಮೀರದ ಪೊಲೀಸರಲ್ಲಿ ಕೇವಲ 2300 ಜನರನ್ನ ಮಾತ್ರ ಈ ಸ್ಪೆಷಲ್ ಆಪರೇಷನ್ ಗ್ರೂಪ್ಗೆ ಆಯ್ಕೆಯನ್ನ ಮಾಡಿರುವಂತದ್ದು. ಇವರ ಕಾರ್ಯಾಚರಣೆ ಬರೀ ಕೇವಲ ಏನಂದ್ರೆ ಟೆರರ್ ಆಕ್ಟಿವಿಟಿ ಇರುವಂತರು, ಟೆರರ್ಗಳನ್ನ ಕಾರ್ಯಾಚರಣೆ ಮಾಡಬೇಕು, ಮತ್ತೆ ಟೆರರ್ಗಳ ಈ ರೀತಿಯಾಗಿ ಮನೇಲಿ ಇರ್ತಾರಲ್ಲ ಅಂತಹ ಮನೆಗಳಿಗೆ ಹೋಗಿ ಸ್ಪೆಷಲ್ ಆಪರೇಷನ್ ಮಾಡೋ ಸಲುವಾಗಿ ಈ ಗ್ರೂಪ್ ಅನ್ನ ರೆಡಿ ಮಾಡಿದ್ದಾರೆ. ಆ ಗ್ರೂಪ್ ಬಂತು ಅಂತಂದ್ರೆ ಯಾವುದೇ ಮುಲಾಜಿಲ್ಲದೆ ಒಳಗಡೆ ಇರುವಂತಹ ಟೆರರಿಸ್ಟ್ ಗಳನ್ನ ಏನಂದ್ರೆ ಹತ್ಯೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಅವರ ರುಂಡ ಚೆಂಡಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ಒಂದು ಸ್ಪೆಷಲ್ ಆಪರೇಷನ್ ಗ್ರೂಪ್ ಫೈನಲ್ ಆಗಿ 9 ಗಂಟೆಗೆ ಎಂಟ್ರಿಯನ್ನು ಕೊಡುತ್ತೆ. ಆ 9 ಗಂಟೆಗೆ ಎಂಟ್ರಿಯನ್ನು ಕೊಟ್ಟು ಒಳಗಡೆ ಇರುವಂತಹ ಏನಂದ್ರೆ ಉಗ್ರರನ್ನ ಸೆರೆಬಡಿಯುವಂತಹ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಈ ಕಾರ್ಯಾಚರಣೆಯ ರೋಚಕತೆ ಏನಂದ್ರೆ 3 ಕಡೆಯಿಂದನೂ ಅಂದ್ರೆ 3 ತಂಡದಿಂದನೂ ಸಹಿತ
ತಮ್ಮದೇ ಆದಂತಹ ಪಾತ್ರವನ್ನು ನಿಭಾಯಿಸುವಂತದ್ದು. CRPF ಯಾವತ್ತೂ ಏನಂದ್ರೆ ಹೊರಗಡೆ ಇರುವಂತಹ ಜನರು ಏನ್ ಬರ್ತಾರೆ ಅಂದ್ರೆ ಬಹಳಷ್ಟು ಜನ ಈ ಟೆರರಿಸ್ಟ್ ಗಳಿಗೆ ಲೋಕಲ್ ಅಲ್ಲಿ ಇನ್ನೂವರೆಗೂ ಸಪೋರ್ಟ್ ಕೊಡ್ತಾ ಇರಲ್ಲ, ಅವರನ್ನ ತಡೆಯುವಂತಹ ಕೆಲಸ, ಮತ್ತೆ ಇನ್ಫಾರ್ಮೇಶನ್ ಒಳಗಡೆ ಪಾಸ್ ಆಗದೆ ಇರುವಂತಹ ರೀತಿಯಲ್ಲಿ, ಮತ್ತೆ ಯಾರೂ ಸಹಿತ ಒಳಗಡೆ ಎಂಟ್ರಿ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಕೆಲಸ, ಇಡೀ ಗ್ರಾಮವನ್ನು ಸುತ್ತುವರೆದು ಅವರು ಏನಂದ್ರೆ ಏನೋ ಕಣ್ಗಾವಲನ್ನ ಇಡ್ತಾರೆ. ಅದಾದ್ಮೇಲೆ ರಾಷ್ಟ್ರೀಯ ರೈಫಲ್ಸ್ ಬಹಳಷ್ಟು ಸ್ಟ್ರಾಂಗ್ ಇರುತ್ತೆ. ಯಾಕಂದ್ರೆ ಅವರ ಏನಾದ್ರು ದಾಳಿ ಹೇಗಿರುತ್ತೆ ಅಂದ್ರೆ ಮುಲಾಜಿಲ್ಲ, ಯಾವುದೇ ಕಾರಣಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕಂಟಿನ್ಯೂಸ್ ಫೈರಿಂಗ್ ಇರುತ್ತೆ. ಅವರು ಒಂದು ಗುಂಡು ಆ ಕಡೆಯಿಂದ ಬಂತು ಅಂದ್ರೆ ಈ ಕಡೆಯಿಂದ 10 ಗುಂಡು ಹೋಗುತ್ತೆ, ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರುವಂತದ್ದು. ಅದಾದ್ಮೇಲೆ ಏನೋ SOG ಇದೆಯಲ್ಲ, SOGಯ ವಿಚಾರದಲ್ಲಿ ಯಾಕಂದ್ರೆ ತುಂಬಾ ಆಪರೇಷನ್ಸ್ ಗಳನ್ನ ಮಾಡಿದೆ. ಯಾವಾಗ ಪೆಹಲ್ಗಾಮ್ ಮತ್ತೆ ಪುಲ್ವಾಮಾ ದಾಳಿ ಆಯ್ತಲ್ಲ, ಪುಲ್ವಾಮಾ ಮತ್ತೆ ಪೆಹಲ್ಗಾಮ್ ದಾಳಿ ಆದ್ಮೇಲೆ ಫಸ್ಟ್ ಇನ್ಫಾರ್ಮೇಶನ್ ಗಳಲ್ಲಿ ಏನಂತಂದ್ರೆ ನಿಂತ್ಕೊಳ್ಳುವಂತದ್ದೇ ಈ SOG. ಆ SOGಯ ಅಟ್ಯಾಕ್ ಗಳು ಬಹಳಷ್ಟು ಕಾರ್ಯಾಚರಣೆಗಳಲ್ಲಿ ಸಕ್ಸಸ್ಫುಲ್ ಆಗಿದಾವೆ. ಮತ್ತೆ ಅದು ಇನ್ನೂವರೆಗೂ ಸಹಿತ ಅದರ ಸ್ಪೆಷಲ್ ಆಪರೇಷನ್ ಅಂತಾನೆ ಬಹಳಷ್ಟು ಫೇಮಸ್ ಇದೆ. ಆ ಸ್ಪೆಷಲ್ ಆಪರೇಷನ್ ಟೀಮ್ ಬರ್ತಾ ಇದೆ ಅಂತಂದ್ರೆ, ಗ್ರೂಪ್ ಬರ್ತಾ ಇದೆ ಅಂತಂದ್ರೆ ಎಲ್ರಿಗೂ ತಂಡ ಹೊಡೆಯುತ್ತೆ. ನಾವು ಕಣ್ಣೆದುರುಗಡೆ ನೋಡ್ತೀವಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಆ ವೆಹಿಕಲ್ಸ್ ಗಳು ಬರ್ತಾ ಇದ್ವಲ್ಲ, ಲಿಟ್ರಲಿ ಹೇಳ್ತಿದ್ದೀನಿ ಸಭಾ, ನಾ ಇಲ್ಲಿಯವರೆಗೆ ಆ ರೀತಿಯಾದಂತಹ ಆಪರೇಷನ್ ನೋಡೇ ಇಲ್ಲ. ಆ ರೀತಿಯಂತ ಆಪರೇಷನ್ ನೋಡುವಂತ ಅವಕಾಶ ಮುಂದೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸೇನೆ, ಅಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿ ಏನಂದ್ರೆ ಏನೋ ಅಟ್ಯಾಕಿಂಗು, ಆ ಗನ್ ಸೌಂಡ್ ನಾ ಲೈವ್ ಕೊಡ್ತಾ ಇದ್ದೆ. ಲೈವ್ ಕೊಡುವಂತ ಸಂದರ್ಭದಲ್ಲೇ ಆ ಗನ್ ಶಾಟ್ಸ್ ಗಳ ಸೌಂಡ್ ನಿರಂತರವಾಗಿ, ಆ ಶೆಲ್ಸ್ ಏನೋ ಬಾಂಬ್ ಗಳ ಸೌಂಡ್ ನಿರಂತರವಾಗಿ ಕೇಳಿ ಬರ್ತಾ ಇತ್ತು. ಈ ರೀತಿಯಾದಂತಹ ಆಪರೇಷನ್ ನಿನ್ನೆ ನಡೆದಿರುವಂತದ್ದು ಸಭಾ. ಲಿಟ್ರಲಿ ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಇಂತಹ ಆಪರೇಷನ್ಸ್ ಗಳನ್ನ ನಾವು ರೀಲ್ ನಲ್ಲಿ ನೋಡ್ತಿದ್ವಿ, ಅಂದ್ರೆ ಸಿನಿಮಾಗಳಲ್ಲಿ ನೋಡ್ತಿದ್ವಿ. ಆದ್ರೆ ನಿನ್ನೆ ನಡೆದಿರುವಂತ ಆಪರೇಷನ್ ಕೆಲ್ಲಾರ್ ಇದೆಯಲ್ಲ, ಅಕ್ಷರಶಃ ನಮ್ಮೆಲ್ಲರನ್ನು ಕೂಡ ಬೆಚ್ಚಿ ಬೀಳುವಂತೆ ಮಾಡ್ತು. ಸೇನೆಯ ಕಾರ್ಯಾಚರಣೆ, ಸೇನೆಯ ಆಪರೇಷನ್ ಅಂದ್ರೆ ಹೀಗಿರುತ್ತೆ ಅನ್ನೋದು ಲೈವ್ ನಲ್ಲಿ ನಮ್ಮ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಸೆರೆಯಾಯ್ತು. ಅದನ್ನ ನಿಮ್ಮ ಮುಂದೆನೂ ಕೂಡ ನಾವು ಪ್ರಸ್ತುತ ಪಡಿಸಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.